ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಈ ಕ್ಷಣದ ಸುದ್ದಿಗಳು. ಸೌದಿ ದಾಳಿಯಲ್ಲಿ 20 ಜನ ಮೃತಪಟ್ಟಿದ್ದು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ಇರಾಕ್ ಪ್ರಧಾನಿ ತಿಳಿಸಿದ್ದಾರೆ. ಗಾಜಾ ನಗರದ ಮಸೀದಿಯಲ್ಲಿ ಸಶಸ್ತ್ರ ಸಂಗ್ರಹಣಾ ಕೇಂದ್ರದ ಮೇಲೆ IDF ದಾಳಿ ಮಾಡಿದೆ. ಯೆಮೆನ್ ಹೌತಿಗಳು ದಕ್ಷಿಣ ಕೆಂಪು ಸಮುದ್ರದಲ್ಲಿ ಸಂಚರಿಸುವ ವಾಣಿಜ್ಯ ನೌಕೆಗಳ ಮೇಲೆ ಶುಲ್ಕ ವಿಧಿಸಲು ಪರಿಗಣಿಸುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇರಾನ್ ಪಶ್ಚಿಮ ಅಜರ್ಬೈಜಾನ್ ಪ್ರಾಂತ್ಯದ ಮೇಲೆ ಶತ್ರುಗಳ ಕ್ಷಿಪಣಿ ಪ್ರೊಜೆಕ್ಟೈಲ್ಗಳು ದಾಳಿ ನಡೆಸಿವೆ ಎಂದು ಫಾರ್ಸ್ ನ್ಯೂಸ್ ವರದಿ ಮಾಡಿದೆ. ಇರಾನ್ನ ಪಶ್ಚಿಮ ಅಜರ್ಬೈಜಾನ್ ಪಿರನ್ ಶಹರ್ ಬಳಿ ಅಮೆರಿಕ ದಾಳಿ ನಡೆಸಿದೆ ಎಂದು IRIB ತಿಳಿಸಿದೆ. ಇರಾನ್ನ ಸರ್ಕಾರಿ TV ಅಧಿಕಾರಿಯೊಬ್ಬರನ್ನು ಉಲ್ಲೇಖಿಸಿ ಮಾಹಿತಿ ನೀಡಿದೆ. ಅಮೆರಿಕದ ಪ್ರೊಜೆಕ್ಟೈಲ್ ಇರಾನ್ನ ವಾಯುವ್ಯ ಪಿರನ್ ಶಹರ್ ನಗರಕ್ಕೆ ಅಪ್ಪಳಿಸಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಹೇಳಿದೆ. ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ ಎಂದು ಹೆಜ್ಬುಲ್ಲಾವನ್ನು ಆರೋಪಿಸಿದೆ IDF. ಇಸ್ರೇಲ್ ಸೇನೆ ಲೆಬನಾನ್ ಭದ್ರತಾ ವಲಯದೊಳಗೆ ಇರುವ ಆಲಿ ಆಲ್ ತಹರ್ ರಿಡ್ಜ್ ಪ್ರದೇಶದಲ್ಲಿ ವಾಹನವೊಂದರ ಮೇಲೆ ಹೆಜ್ಬುಲ್ಲಾ ಡ್ರೋನ್ ದಾಳಿ ನಡೆಸಿದೆ ಎಂದು ಇಸ್ರೇಲ್ ಸೇನೆ ಆರೋಪಿಸಿದೆ. ಅಮೆರಿಕ ಸೌದಿ ದಾಳಿಯ ಬಳಿಕ ಪಾಪ್ಯುಲರ್ ಮೊಬಿಲೈಜೇಷನ್ ಪಡೆಗಳ ಮೇಲೆ ದಾಳಿಯನ್ನು ಖಂಡಿಸಿ ಇರಾಕ್ನ ಅಧ್ಯಕ್ಷತೆ ತಿಳಿಸಿದೆ. ಇರಾಕ್ ಪ್ರೆಸಿಡೆನ್ಸಿ ದಾಳಿಗಳು ದೇಶದ ಸಾರ್ವಭೌಮತ್ವದ ಉಲ್ಲಂಘನೆಯಾಗಿದೆ ಎಂದು ಹೇಳಿದೆ. ಇರಾಕ್ ಪ್ರೆಸಿಡೆನ್ಸಿ ನೆರೆ ದೇಶಗಳ ಮೇಲೆ ದಾಳಿ ಮಾಡಲು ದೇಶದ ಭೂಪ್ರದೇಶವನ್ನು ಬಳಸಿಕೊಳ್ಳುವುದು ತಿರಸ್ಕೃತವೆಂದು ಹೇಳಿದೆ. ಇರಾಕ್ ಹೆಜ್ಬುಲ್ಲಾ ಅಲ್-ನುಜಬಾ ಅಮೆರಿಕ ಅಥವಾ ಸೌದಿ ಪಡೆಗಳು ಭಾರೀ ಬೆಲೆ ತೆತ್ತಿಕೊಳ್ಳದೆ ಇರಾಕ್ ನೆಲವನ್ನು ಅಪವಿತ್ರಗೊಳಿಸಲು ನಾವು ಬಿಡುವುದಿಲ್ಲ ಎಂದು ಹೇಳಿದೆ. ಇರಾಕ್ ಅಧ್ಯಕ್ಷರಿಂದ ದಾಳಿಗಳಿಗೆ ಇರಾಕ್ ಪ್ರದೇಶದ ಬಳಕೆಯ ತಿರಸ್ಕಾರ ಎಂದು ಹೇಳಿದ್ದಾರೆ. ಟ್ರಂಪ್ ಜೋರ್ಡನ್ನಲ್ಲಿರುವ ಅಮೆರಿಕದ ಗುರಿಗಳ ಮೇಲೆ ನಡೆದ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ವಿರುದ್ಧ ಅಮೆರಿಕದ ದಾಳಿಗಳು ನಡೆಯಲಿವೆ ಎಂದು ಫಾಕ್ಸ್ ನ್ಯೂಸ್ಗೆ ಟ್ರಂಪ್ ವರದಿ ಮಾಡಿದ್ದಾರೆ. ಇರಾನ್ ಕುರಿತು ಟ್ರಂಪ್ ಏನು ಹೇಳಿದ್ದಾರೆ ಅಂದರೆ, ಅವರು ಮಾತನಾಡುತ್ತಿರಲು ಬಿಡುತ್ತೇವೆ ಎಂದು ವ್ಯಂಗ್ಯ ಆಡುತ್ತಾ ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಟ್ರಂಪ್ ಫಾಕ್ಸ್ ನ್ಯೂಸ್ ಜೊತೆ ಸಂದರ್ಶನದಲ್ಲಿ ನಾವು ಇರಾನ್ ಮೇಲೆ ತೀವ್ರವಾಗಿ ದಾಳಿ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಸೌದಿ ದಾಳಿಗಳು ಇರಾಕ್ ಸರ್ಕಾರದೊಂದಿಗೆ ಸಮನ್ವಯದಿಂದ ನಡೆಸಲ್ಪಟ್ಟಿದೆ ಎಂದು ಹೇಳಿದ್ದಾರೆ. ಇಲ್ಲಿಗೆ ಈ ಕ್ಷಣದ ಸುದ್ದಿಗಳು ಮುಕ್ತಾಯಗೊಂಡಿವೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ಮಹಿವೀರ್ @KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.